ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸ್ಕೊಂತಾನೆ ಬಂದ್ರಿ. ಇಷ್ಟೊಂದು ಮತಗಳ ಅಂತರಿಂದ ಗೆಲ್ತಿರಂತ ನಿರೀಕ್ಷೆ ಇತ್ತ ನಿಮ್ಗೆ? ಹೇಳಿದಲ್ಲ ತಮಗೆ, ಮುಖ್ಯಮಂತ್ರಿಗಳು ನಮ್ಮ ತಂದೆ ಮಾಡಿದ ಕೆಲಸ ಕಾರ್ಯಗಳು, ಮುಖ್ಯಮಂತ್ರಿಗಳು ಸರ್ಕಾರದ ಗ್ಯಾರಂಟಿಗಳು, ಎಲ್ಲ ಸಚಿವರು ಶಾಸಕರು ಎಲ್ಲರಿಗೂ ನಿಂತಿದ್ದಕ್ಕೆ ಇದೆಲ್ಲ ಚುನಾವಣೆ ಗೆಲುವಾಯಿತು. ಕಾರ್ಯಕರ್ತರಿಗೆ ಹೇಳ್ತೀವಿ ಕೊನೆಯದಾಗಿ, ತಮ್ಮ ತಂದೆಯನ್ನ ಎಷ್ಟು ಪ್ರೀತಿಸಿದ್ರು ಅದೇ ಪ್ರೀತಿಯನ್ನ ತಮಗೂ ತೋರಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೇ ಸಾಬೀತು ಮಾಡಿದಾರಲ್ಲ. ನಮ್ಮ ತಂದೆಯ ಜೊತೆ ಹೆಂಗ ಒಡನಾಟ ಇತ್ತು, ಅದಕ್ಕೆ ಹೆಚ್ಚಿನ ಒಡನಾಟ ನೋಡಿ ಪ್ರೀತಿ ತೋರಿಸಿ ನನ್ನ ಗೆಲ್ಲಿಸಿದ್ದಾರೆ. ತಂದೆ ಕನಸು ಮೆಡಿಕಲ್ ಕಾಲೇಜ್ ಆಗಿತ್ತು, ಅದು ಕೂಡ ಈಗ ಶುರುವಾಗಿರುವಂತದ್ದು. ತಮ್ಮ ಒಂದು ಪ್ಲಾನ್ ಏನು ಸರ್ ಮುಂದಿನ ದಿನಗಳು? ಎಲ್ಲರೂ ನಮ್ಮ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಹೇಳಿದ್ದಾರೆ ಬಾಗಲಕೋಟೆ ಒಂದು ಅಭಿವೃದ್ಧಿ ಮಾಡಬೇಕಂತ. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸ್ಕೊಂತಾನೆ ಬಂದ್ರಿ. ಇಷ್ಟೊಂದು ಮತಗಳ ಅಂತರಿಂದ ಗೆಲ್ತಿರಂತ ನಿರೀಕ್ಷೆ ಇತ್ತ ನಿಮ್ಗೆ? ಹೇಳಿದಲ್ಲ ತಮಗೆ, ಮುಖ್ಯಮಂತ್ರಿಗಳು ನಮ್ಮ ತಂದೆ ಮಾಡಿದ ಕೆಲಸ ಕಾರ್ಯಗಳು, ಮುಖ್ಯಮಂತ್ರಿಗಳು ಸರ್ಕಾರದ ಗ್ಯಾರಂಟಿಗಳು, ಎಲ್ಲ ಸಚಿವರು ಶಾಸಕರು ಎಲ್ಲರಿಗೂ ನಿಂತಿದ್ದಕ್ಕೆ ಇದೆಲ್ಲ ಚುನಾವಣೆ ಗೆಲುವಾಯಿತು. ಕಾರ್ಯಕರ್ತರಿಗೆ ಹೇಳ್ತೀವಿ ಕೊನೆಯದಾಗಿ, ತಮ್ಮ ತಂದೆಯನ್ನ ಎಷ್ಟು ಪ್ರೀತಿಸಿದ್ರು ಅದೇ ಪ್ರೀತಿಯನ್ನ ತಮಗೂ ತೋರಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೇ ಸಾಬೀತು ಮಾಡಿದಾರಲ್ಲ. ನಮ್ಮ ತಂದೆಯ ಜೊತೆ ಹೆಂಗ ಒಡನಾಟ ಇತ್ತು, ಅದಕ್ಕೆ ಹೆಚ್ಚಿನ ಒಡನಾಟ ನೋಡಿ ಪ್ರೀತಿ ತೋರಿಸಿ ನನ್ನ ಗೆಲ್ಲಿಸಿದ್ದಾರೆ. ತಂದೆ ಕನಸು ಮೆಡಿಕಲ್ ಕಾಲೇಜ್ ಆಗಿತ್ತು, ಅದು ಕೂಡ ಈಗ ಶುರುವಾಗಿರುವಂತದ್ದು. ತಮ್ಮ ಒಂದು ಪ್ಲಾನ್ ಏನು ಸರ್ ಮುಂದಿನ ದಿನಗಳು? ಎಲ್ಲರೂ ನಮ್ಮ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಹೇಳಿದ್ದಾರೆ ಬಾಗಲಕೋಟೆ ಒಂದು ಅಭಿವೃದ್ಧಿ ಮಾಡಬೇಕಂತ. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ. ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೇಟಿ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿ ಮೂರ್ತಿ, ಟಿವಿ9 ಬಾಗಲಕೋಟೆ.